ಮಂಡ್ಯದ ನಗರಸಭೆ ಕಚೇರಿ ಮುಂಭಾಗದಲ್ಲಿ ಹೈಡ್ರಾಮಾ ಆಗಿದೆ. ಕೇಂದ್ರ ಸಚಿವ ಎಚ್.ಡಿ.ಕೆ ಎದುರೇ ಭಾರಿ ಗಲಾಟೆ ಆಗಿದೆ. ಮಂಡ್ಯದ ನಗರಸಭೆ ಕಚೇರಿ ಮುಂಭಾಗದಲ್ಲಿ ಆಗಿರುವಂತಹ ಹೈಡ್ರಾಮಾ ಇದು. ಅದು ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮಕ್ಷಮದಲ್ಲಿ ಅವರ ಎದುರಲ್ಲೇ ಭಾರಿ ಗಲಾಟೆ ಆಗಿದೆ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆಗಿದೆ. ಮಂಡ್ಯದ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಪ್ರಶಾಂತ್, ಏನಾಯ್ತಲ್ಲಿ ವಾಹನ ಒಳಗೆ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿರಿಕಾಗಿದೆ ಅಂತ ಎಕ್ಸಾಕ್ಟ್ಲಿ ಆಗಿದ್ದೇನು ಅಂತ ಪ್ರಶಾಂತ್ ಅಲ್ಲಿ? ಅವಿನಾಶ್, ಮಂಡ್ಯ ನಗರಸಭೆ 2ನೇ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಕೂಡ ನಡೀತಾ ಇದೆ. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಗರಸಭೆಯ ಮುಂಭಾಗ ದೊಡ್ಡ ಮಟ್ಟಿನ ಹೈಡ್ರಾಮಾ ಕೂಡ ನಡೆದಿರುವಂಥದ್ದು. ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಸದಸ್ಯರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಆದರೆ ಈ ಒಂದು ಸ್ಥಳಕ್ಕೆ ಬರುವಂಥ ಸಂದರ್ಭದಲ್ಲಿ ಜೊತೆಗೆ 35 ಸದಸ್ಯರ ಬಲ ಹೊಂದಿರುವಂಥ ಈ ಒಂದು ನಗರಸಭೆಯಲ್ಲಿ ಸಂಸದರಾದ ಕುಮಾರಸ್ವಾಮಿ ಮತ್ತು ಸ್ಥಳೀಯ ಶಾಸಕ ರವಿ ಗಣಿಗವರು ಕೂಡ ಮತದಾನ ಇರುವಂಥದ್ದು. ಒಟ್ಟು 37 ಜನರ ಸದಸ್ಯರ ಬಲ ಇರುವಂಥದ್ದು. ಆದರೆ ಜೆಡಿಎಸ್ ಸದಸ್ಯರು ಬರ್ತಿದ್ದಂಥ ವೇಳೆ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೆದಿರುವಂಥದ್ದು. ಅಂದರೆ ಅವರ ವಾಹನವನ್ನು ಒಳಗೆ ಬಿಡುವುದಕ್ಕೆ ಸಾಕಷ್ಟು ಆಕ್ಷೇಪವನ್ನು ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಈ ವೇಳೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಸಾಕಷ್ಟು ಮಾತಿನ ಸಮರ ಕೂಡ ನಡೆದಿರುವಂಥದ್ದು. ನಾನು ಸ್ಥಳದಲ್ಲಿ ಇದ್ದೀನಿ, ಈಗ ನೋಡಿರ್ಬೋದು. ಈಗಾಗಲೇ ಮತದಾನ ಕೂಡ ಪ್ರಕ್ರಿಯೆ ಆರಂಭವಾಗಿದೆ. ಪ್ರಮುಖವಾಗಿ 35 ಸದಸ್ಯರಲ್ಲಿ ಜೆಡಿಎಸ್ನ 18 ಜನ ಸದಸ್ಯರಿದ್ರೆ, 10 ಜನ ಕಾಂಗ್ರೆಸ್ ಮತ್ತು 2 ಬಿಜೆಪಿ, 5 ಜನ ಪಕ್ಷೇತರಿದ್ದಾರೆ. ಈಗಾಗಲೇ 19 ಜನ ಜೆಡಿಎಸ್ನ ಜೊತೆ ಗುರುಸ್ಕೊಂಡಿರುವಂಥ ಕುಮಾರಸ್ವಾಮಿ ಅವರ ಮತವನ್ನು ಸೇರಿದಂತೆ. ಆದರೆ ಕಾಂಗ್ರೆಸ್ನ ಒಬ್ಬ ಸದಸ್ಯನನ್ನ ಜೆಡಿಎಸ್ ಅವರು ಹೈಜಾಕ್ ಮಾಡಿದ್ದಾರೆ ಅಂತೇಳಿ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು. ಜೊತೆಗೆ ವಾಹನವನ್ನ ಬಿಡುವಂತ ವಿಚಾರವಾಗಿಯೂ ಕೂಡ ಇಬ್ಬರ ನಡುವೆ ಕೂಡ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸಾಕಷ್ಟು ನೂಕಾಟ ತಿಕ್ಕಾಟ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ, ಸ್ಥಳೀಯ ಶಾಸಕ ರವಿ ಗಾಣಿಗವರ ಮುಂದೆ ಕೂಡ ಆಗಿರುವಂಥದ್ದು. ಜೆಡಿಎಸ್ ಅವರ ವಾಹನವನ್ನು ಯಾಕಾಗಿ ಬಿಟ್ರಿ ಅಂತೇಳಿ ಸಾಕಷ್ಟು ಆಕ್ಷೇಪ ಕೂಡ ಆಯಿತು. ಪರಸ್ಪರ ನೂಕಾಟ ತಳ್ಳಾಟ ಕೂಡ ಆಯಿತು. ಆನಂತರ ಇಬ್ಬರು ಶಾಸಕ ರವಿಕುಮಾರ್ ಮತ್ತೆ ಸಂಸದ ಕುಮಾರಸ್ವಾಮಿ ಅವರು ಕೂಡ ಮಧ್ಯ ಪ್ರವೇಶಿಸಿ ತಿಳಿಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಸದ್ಯದ ಮಟ್ಟಿಗೆ ಮೇಲ್ಭಾಗದಲ್ಲಿ ಈಗಾಗಲೇ ಚುನಾವಣೆಯನ್ನು ಕೂಡ ನಡೀತಾ ಇದೆ. ಕಾಂಗ್ರೆಸ್ ಕೂಡ ಈಗಾಗಲೇ 3 ಜನ ಜೆಡಿಎಸ್ ಸದಸ್ಯರನ್ನ ಹೈಜಾಕ್ ಮಾಡಿದೆ. ಜೊತೆಗೆ 5 ಜನ ಪಕ್ಷೇತರ ಸದಸ್ಯರನ್ನು ಕೂಡ ಸೆಳೆದು ಹೇಗಾದ್ರೂ ಮಾಡಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಪಡಿಲೇಬೇಕು ಅಂತ ಕೂಡ ಮಾಡ್ತಾ ಇರೋದು. ಮತ್ತೊಂದು ಕಡೆ ಜೆಡಿಎಸ್ನ ಒಬ್ಬ ಸದಸ್ಯ, ಕಾಂಗ್ರೆಸ್ನ ಒಬ್ಬ ಸದಸ್ಯನು ಕೂಡ ಈಗಾಗಲೇ ಸೆಳೆದು ಕುಮಾರಸ್ವಾಮಿಯವರೇ ಸ್ವತಃ ಈ ಒಂದು ಅಖಾಡಕ್ಕೆ ಕೂಡ ಧುಮುಕಿರುವಂಥದ್ದು. ಹೇಗಾದ್ರೂ ಮಾಡಿ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನ ಸೆಳಿಲೇಬೇಕು ಅನ್ನೋಂಥದ್ದು ಕೂಡ ಮುಂದಾಗ್ತಾರೆ. ಈ ವೇಳೆ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಹೈಡ್ರಾಮಾ ಕೂಡ ಸೃಷ್ಟಿಯಾಗಿರುವಂಥದ್ದು. ಅವಿನಾಶ್, ಧನ್ಯವಾದ ಪ್ರಶಾಂತ್. ಇದು ಮಂಡ್ಯದಲ್ಲಿ ಆಗ್ತಿದ್ದಂಥ ಅಧ್ಯಕ್ಷೀಯ ಚುನಾವಣೆ ಇದು. ಈ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಈ ಒಂದು ವಾಹನವನ್ನು ಬಿಡುವಂಥ ವಿಚಾರದಲ್ಲಿ. ಆರಂಭದಲ್ಲಿ ಕುಮಾರಸ್ವಾಮಿ ಅವರ ವೆಹಿಕಲ್ ಒಳಗೆ ಹೋಗುತ್ತೆ, ಅದರ ಬೆನ್ನಲ್ಲೇ ಕಾಂಗ್ರೆಸ್ನವರಿದ್ದಂಥ ವೆಹಿಕಲ್ ಒಳಗೆ ಬರೋಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಆದರೆ ಅದನ್ನು ತಡೆದಿದ್ದಾರೆ ಪೊಲೀಸರು. ಅದಕ್ಕೆ ಯಾಕೆ ನಮ್ಮನ್ನು ಒಳಗೆ ಬಿಡೋಲ್ಲ ಅಂತ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಆರಂಭ ಮಾಡಿದರು.
ಸೊ ಅದರ ಬೆನ್ನಲ್ಲೇ JDS ಸದಸ್ಯರಿದ್ದಂಥ ಬಸ್ ಇತ್ತು, ಅದನ್ನು ಕೂಡ ಒಳಗೆ ಬಿಡಬಾರ್ದು ಅಂತ ಅಲ್ಲಿ ಜೋರಾಗಿ ಗಲಾಟೆ ಶುರುವಾಯಿತು. ಶಾಸಕ ಗಣಿಗ ರವಿಕುಮಾರ್ ಜೊತೆಗೆ ಮಾತಿನ ಚಕಮಕಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಅಲ್ಲೇ ಇದ್ರು. ವಾಹನ ಬಿಡದಂಥ ವಿಚಾರ ಇದು ಆವರಣದಲ್ಲಿ ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರ ನಡುವೆ ಆಗಿರುವಂಥ ಗಲಾಟೆ. ಕುಮಾರಸ್ವಾಮಿ ವಾಹನಕ್ಕೆ ಮಾತ್ರ ಒಳಗಡೆ ಅವಕಾಶ ಸಿಕ್ತು. ಅದಾದ ನಂತರ ಬಂದಂಥ ಕಾಂಗ್ರೆಸ್ ಸದಸ್ಯರಿದ್ದಂಥ ವಾಹನಕ್ಕೆ ಪೊಲೀಸರು ತಡೆ ಹಿಡಿತಾರೆ. ಅದಾದ ನಂತರ JDSನ ಒಂದು ವೆಹಿಕಲ್ ಕೂಡ ಅಲ್ಲಿ ಬರುತ್ತೆ, ಅದನ್ನು ಕೂಡ ಅಲ್ಲಿ ಸ್ಟಾಪ್ ಮಾಡಲಾಗುತ್ತೆ. ವಾಹನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು. ಅದಕ್ಕೆ JDS ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರ ನಡುವೆ ವಾಗ್ವಾದ ಶುರುವಾಗುತ್ತೆ. ಆಗ ಅಲ್ಲಿ ಗಣಿಗ ರವಿಕುಮಾರ್ ಕೂಡ ಎಂಟ್ರಿ ಆಗ್ತಾರೆ. ಸ್ಥಳೀಯ ಶಾಸಕರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಅಲ್ಲೇ ಇದ್ರು. ಮಂಡ್ಯ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಹಿನ್ನೆಲೆ ಮಂಡ್ಯದಲ್ಲಂತೂ ರಾಜಕಾರಣವನ್ನ ಪೊಲಿಟಿಕ್ಸ್ ಏನಿದೆ ಅದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಅದು ಸಣ್ಣ ಪುಟ್ಟ ಎಲೆಕ್ಷನ್ ಇರ್ಬೋದು, ಅದು ಲೋಕಸಭೆವರೆಗೂ ಕೂಡ, ವಿಧಾನಸಭೆ ಲೋಕಸಭೆ ಎಲೆಕ್ಷನ್ ಬೇರೆದೇ ರೀತಿಯಾದಂಥ ಒಂದು ಹೀಟಲ್ಲಿರುತ್ತೆ, ಕಾವಿರುತ್ತೆ ಮಂಡ್ಯದಲ್ಲಿ. ಸೊ ಅದರಲ್ಲೂ ಕುಮಾರಸ್ವಾಮಿ ಅಲ್ಲೇ ಇದ್ದಾರೆ, ರವಿಕುಮಾರ್ ಕೂಡ ಅಲ್ಲೇ ಇದ್ದಾರೆ ಅಂತಂದಾಗ ಕಾರ್ಯಕರ್ತರು ಕೂಡ ಸಹಜವಾಗಿಯೇ ಒಂದಷ್ಟು ಆಕ್ರೋಶ ಭರಿತರಾದರು. ಯಾಕೆ ನಮ್ಮ ವೆಹಿಕಲನ್ನು ತಡೀತಿದ್ದಾರೆ ಅಂತ ಒಂದು ಕಡೆ JDSನವರು, ಕಾಂಗ್ರೆಸ್ನವರು ಯಾಕೆ ತಡೀತಿದ್ದಾರೆ ಅಂತ ಇನ್ನೊಂದು ಕಡೆ ಪೊಲೀಸರು ಯಾಕೆ ನಮ್ಮನ್ನು ಒಳಗೆ ಬಿಡ್ತಾ ಇಲ್ಲ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ 3 ಪ್ರತ್ಯೇಕ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮುಂದೆನೆ ಕಾರ್ಯಕರ್ತರು ರೊಚ್ಚಿಗೆದ್ದಂತಹ ಸಂದರ್ಭ, ಇನ್ನೊಂದು ಕಡೆ ಪೊಲೀಸರ ಜೊತೆಗೂ ಕೂಡ ವಾಗ್ವಾದ ನಡೀತಾ ಇದೆ. JDS ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಗಲಾಟೆ ಮಾಡ್ತಿದ್ದಾರೆ, ನಮ್ಮನ್ನೊಳಗೆ ಬಿಡಿ ಅಂತ ಹೇಳಿ. ಅದಾದ್ಮೇಲೆ 3ನೇ ದೃಶ್ಯವನ್ನು ಕೂಡ ನೋಡ್ತಾ ಇದ್ರೆ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಕಾರ್ಯಕರ್ತರು ಫೇಸ್ ಟು ಫೇಸ್ ಆದಂಥ ಕಾರಣ, ಅವರ ನಾಯಕರು ಕೂಡ ಅಲ್ಲೇ ಇರುವಂತಹ ಕಾರಣ ಹೆಚ್ಚಾಗಿ ಆ ಒಂದು ಜೋಶ್ ಇರುತ್ತೆ, ಮಾತಿನ ಭರ. ಅಲ್ಲಿ ನೀವು ನೋಡ್ತಿರೋ ಹಾಗೆ ಗಣಿಗ ರವಿಕುಮಾರ್ ಕೂಡ ಸ್ಥಳದಲ್ಲೇ ಇದ್ದಾರೆ. ಇದು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಹಿನ್ನೆಲೆ ಈಗ ಆಗ್ತಿರುವಂಥ ಹೈಡ್ರಾಮಾ. ವಾಹನ ಬಿಡದ ವಿಚಾರಕ್ಕೆ ಫುಲ್ ಹೈಡ್ರಾಮಾ ಆಯಿತು. ಅದಾದ ನಂತರ ಈಗ ಆ ಪ್ರಕ್ರಿಯೆ, ಚುನಾವಣಾ ಪ್ರಕ್ರಿಯೆ ಸರಾಗವಾಗಿ ನಡೀತಿದೆ. ಸದ್ಯಕ್ಕೆ ಮಂಡ್ಯ ನಗರಸಭೆ ಕಚೇರಿ ಮುಂಭಾಗ ಒಂದಷ್ಟು ಹೊತ್ತು ಹೈಡ್ರಾಮಾ ನಡೀತು. ಕೇಳಿ ಈಗ JDS ಮತ್ತು ಕಾಂಗ್ರೆಸ್ ನಡುವೆ ನೇರ ಫೈಟ್ ಇದೆ. BJP ಜೊತೆಗೆ JDS ಕೈ ಜೋಡಿಸಿರೋದ್ರಿಂದ ಪಾದಯಾತ್ರೆ ವಿಚಾರ ಇರ್ಬೋದು, ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡೀತಿರುವಂಥ ಜಟಾಪಟಿ, ಇನ್ನೊಂದು ಕಡೆ DK ಶಿವಕುಮಾರ್ ಹಾಗೇನೆ ಎಚ್ ಡಿ ಕುಮಾರಸ್ವಾಮಿ ನಡುವೆ ಆಗ್ತಿರುವಂಥ ಟಾಕ್ ಫೈಟ್ಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬುಡಾ ವಿಚಾರ, ವಾಲ್ಮೀಕಿ ವಿಚಾರ, ಆ ನಿಟ್ಟಿನಲ್ಲಿ ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಆ ಒಂದು ಕಾವಿದೆ. ಅವ್ರನ್ನ ಕರ್ಕ ಬರೋಣ ಜೊತೆಲಿ. ಹೋಗಿ